ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. 2024 ರಲ್ಲಿ ಮ್ಯೂಚುಯಲ್ ಫಂಡ್ ಪೋರ್ಟ್ಫೋಲಿಯೋವನ್ನು ಹೇಗೆ ನಿರ್ಮಿಸುವುದು? ಈ ಹಣ ನಿರ್ವಾಹಕರು ಏನು ಸೂಚಿಸುತ್ತಾರೆ ಎಂಬುದು ಇಲ್ಲಿದೆ. 2023 ರಲ್ಲಿ ವಿಶಾಲವಾದ ಮಾರುಕಟ್ಟೆಗಳ ಉತ್ತಮ ಕಾರ್ಯಕ್ಷಮತೆಯ ನಂತರ ಹಣದ ನಿರ್ವಾಹಕರಿಗೆ ಲಾರ್ಜ್ ಕ್ಯಾಪ್ ಮೌಲ್ಯಮಾಪನಗಳು ತುಲನಾತ್ಮಕವಾಗಿ ಅಗ್ಗವಾಗಿ ಕಾಣುತ್ತವೆ. ಬೆಂಚ್ಮಾರ್ಕ್ ಇಕ್ವಿಟಿ ಸೂಚ್ಯಂಕ BSE ಸೆನ್ಸೆಕ್ಸ್ 2023 ರಲ್ಲಿ ಸುಮಾರು 19% ಗಳಿಸಿತು. 46 ಕ್ರಮವಾಗಿ ಶೇ. ಪ್ರಸ್ತುತ ಮಾರುಕಟ್ಟೆ ಸ್ಥಿತಿಯನ್ನು ಪರಿಗಣಿಸಿ, ICICI ಪ್ರುಡೆನ್ಷಿಯಲ್ ಮ್ಯೂಚುಯಲ್ ಫಂಡ್ 2024 ಒಂದು ಸವಾಲಿನ ವರ್ಷ ಎಂದು ನಂಬುತ್ತದೆ ಮತ್ತು ಮುಂಭಾಗದ ಆದಾಯದ ಕಾರಣದಿಂದಾಗಿ ಮೌಲ್ಯಮಾಪನಗಳು ಹೆಚ್ಚಾಗುತ್ತವೆ. ಆದ್ದರಿಂದ, ಹೊಸ ಹೂಡಿಕೆದಾರರಿಗೆ 2024 ರ ಪ್ರಮುಖ ಶಿಫಾರಸು ಹೈಬ್ರಿಡ್ ಮತ್ತು ಬಹು ಆಸ್ತಿ ಹಂಚಿಕೆ ಯೋಜನೆಗಳಾಗಿ ಉಳಿದಿದೆ. ಅಸ್ತಿತ್ವದಲ್ಲಿರುವ ಹೂಡಿಕೆದಾರರಿಗೆ, ಭಾರತದ ದೀರ್ಘಾವಧಿಯ ಕಥೆಯು ಹಾಗೇ ಉಳಿದಿರುವುದರಿಂದ ಹೂಡಿಕೆಯಲ್ಲಿ ಉಳಿಯಲು ಫಂಡ್ ಹೌಸ್ ಶಿಫಾರಸು ಮಾಡುತ್ತದೆ. ಈಕ್ವಿಟಿಯನ್ನು ಸೇರಿಸಲು ಬಯಸುವ ಹೂಡಿಕೆದಾರರು ಮಾರುಕಟ್ಟೆ ಕ್ಯಾಪ್ ಮತ್ತು ವಲಯಗಳ ನಡುವೆ ಚಲಿಸಲು ಹೊಂದಿಕೊಳ್ಳುವ ಹೂಡಿಕೆ ಆದೇಶಗಳನ್ನು ಹೊಂದಿರುವ ಯೋಜನೆಗಳ ಮೇಲೆ ಕೇಂದ್ರೀಕರಿಸಬೇಕು. ಲಾರ್ಜ್ ಕ್ಯಾಪ್ ಸ್ಟಾಕ್ಗಳ ಮೌಲ್ಯಮಾಪನಗಳು ತುಲನಾತ್ಮಕವಾಗಿ ಅಗ್ಗವಾಗಿ ಕಾಣುತ್ತವೆ, ಸುರಕ್ಷತೆಯ ಮಾರ್ಜಿನ್ಗಾಗಿ ಹೆಚ್ಚಿನ ಹೆಡ್ರೂಮ್ ಅನ್ನು ಬಿಟ್ಟುಬಿಡುತ್ತದೆ ಎಂದು ICICI ಪ್ರುಡೆನ್ಷಿಯಲ್ ಮ್ಯೂಚುಯಲ್ ಫಂಡ್ ಹೇಳಿದೆ. ಮತ್ತೊಂದೆಡೆ, RISCH ವೆಲ್ತ್ ಮತ್ತು RISCH ಫ್ಯಾಮಿಲಿ ಆಫೀಸ್ನ ಸಂಸ್ಥಾಪಕ ಮತ್ತು CEO ರಿಷಿರಾಜ್ ಮಹೇಶ್ವರಿ ಬಿಸಿನೆಸ್ ಟುಡೆಗೆ ತಿಳಿಸಿದರು, ಭಾರತವು ಮೂಲಭೂತ ಅಂಶಗಳ ಮೇಲೆ ಸಿಹಿ ಸ್ಥಾನದಲ್ಲಿದೆ ಮತ್ತು ಈಕ್ವಿಟಿಗಳಿಗೆ ಆಯ್ಕೆಯ ಮಾರುಕಟ್ಟೆಯಾಗಬಹುದು. ಉತ್ತಮ ಬೆಳವಣಿಗೆ, ಕಡಿಮೆ ತೈಲ ಬೆಲೆಗಳು, ಹೂಡಿಕೆ ಚಕ್ರದಲ್ಲಿ ಪುನರುಜ್ಜೀವನದೊಂದಿಗೆ ಭಾರತವು ದೀರ್ಘಾವಧಿಯಲ್ಲಿ ಅತ್ಯುತ್ತಮ ಮ್ಯಾಕ್ರೋಗಳಿಗೆ ಸಾಕ್ಷಿಯಾಗಿದೆ. ದೇಶವು ಭೌಗೋಳಿಕ ರಾಜಕೀಯ ಮತ್ತು ದೀರ್ಘಾವಧಿಯ ಕಾರ್ಯತಂತ್ರದ ದೃಷ್ಟಿಕೋನದಿಂದ ಸಾಪೇಕ್ಷ ಆಧಾರದ ಮೇಲೆ ಉತ್ತಮ ಸ್ಥಾನದಲ್ಲಿದೆ. ನಿಧಿಯ ಹರಿವುಗಳಿಗೆ ಗಳಿಕೆಯ ಚೇತರಿಕೆಯು ಪ್ರಮುಖ ನಿರ್ಣಾಯಕವಾಗಿರುತ್ತದೆ. ಕ್ಷೀಣಿಸುತ್ತಿರುವ ಬಾಂಡ್ ಇಳುವರಿ ಮತ್ತು ಭಾರತದ ಸಾಪೇಕ್ಷ ಅವಕಾಶಗಳೊಂದಿಗೆ, ಮುಂದಿನ ಕೆಲವು ವರ್ಷಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ. 2024 ಒಂದು ಆಕರ್ಷಕ ವರ್ಷವಾಗಲಿದೆ ಎಂದು ಮಹೇಶ್ವರಿ ಹೇಳಿದರು. ಸಾಮಾನ್ಯವಾಗಿ, ಇತ್ತೀಚಿನ ಬೆಳವಣಿಗೆಗಳು, ಕಡಿಮೆ ಕಚ್ಚಾ ತೈಲ ಬೆಲೆಗಳು, US ಇಳುವರಿ ಕುಸಿತ, US ಫೆಡ್ನ ಆಸಕ್ತಿಯ ನಿಲುವಿನಲ್ಲಿ ಬದಲಾವಣೆ ಮತ್ತು ಕೇಂದ್ರದಲ್ಲಿ ರಾಜಕೀಯ ನಿರಂತರತೆ ಇರಬಹುದೆಂಬ ನಿರೂಪಣೆ, ಇತ್ತೀಚಿನ ರಾಜ್ಯ ಚುನಾವಣಾ ಫಲಿತಾಂಶಗಳ ನಂತರ, ಈಕ್ವಿಟಿ ಮಾರುಕಟ್ಟೆಯ ಭಾವನೆಗೆ ಧನಾತ್ಮಕವಾಗಿದೆ. ಆದಾಗ್ಯೂ, ಭೌಗೋಳಿಕ ರಾಜಕೀಯ ಸವಾಲುಗಳು ಉಳಿದಿವೆ ಮತ್ತು ಈಕ್ವಿಟಿ ಮೌಲ್ಯಮಾಪನಗಳನ್ನು ಹಲವು ವಿಭಾಗಗಳಲ್ಲಿ ಹೆಚ್ಚಿಸಲಾಗಿದೆ. ಪ್ರಸ್ತುತ ಹಿನ್ನೆಲೆಯಲ್ಲಿ, ಒಂದು ವರ್ಗವಾಗಿ ದೊಡ್ಡ ಕ್ಯಾಪ್ಗಳು ಮೌಲ್ಯಮಾಪನದ ಪರಿಭಾಷೆಯಲ್ಲಿ ತುಲನಾತ್ಮಕವಾಗಿ ಉತ್ತಮವಾಗಿ ಇರಿಸಲ್ಪಟ್ಟಿವೆ ಮತ್ತು ಯಾವುದೇ ಅನಿರೀಕ್ಷಿತ ಘಟನೆಯ ಅಪಾಯವನ್ನು ಉತ್ತಮವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂದು ಮಹೇಶ್ವರಿ ಹೇಳಿದರು. ವಲಯದ ದೃಷ್ಟಿಕೋನದಿಂದ, PSU ಬ್ಯಾಂಕುಗಳು ಮತ್ತು OMCಗಳು ಮಹೇಶ್ವರಿಗೆ ಆಕರ್ಷಕವಾಗಿ ಕಾಣುತ್ತವೆ. ಉತ್ತಮ ಮ್ಯೂಚುಯಲ್ ಫಂಡ್ ಪೋರ್ಟ್ಫೋಲಿಯೋವನ್ನು ನಿರ್ಮಿಸಲು ಒಬ್ಬರು ಕಟ್ಟುನಿಟ್ಟಾದ ರಿಸ್ಕ್ ಪ್ರೊಫೈಲಿಂಗ್, ಸಂಪ್ರದಾಯದಿಂದ ಮಧ್ಯಮ ಪ್ರಕಾರಗಳು, ಮತ್ತು ಸಮಯದ ಹಾರಿಜಾನ್ 5 ರಿಂದ 7 ವರ್ಷಗಳು ಅನುಸರಿಸಬೇಕು ಎಂದು ಅವರು ಹೇಳಿದರು. ಪ್ರಸ್ತುತ ಶೇ. 60 ರಿಂದ 70% ಫಂಡ್ಗಳನ್ನು ದೊಡ್ಡ ಕ್ಯಾಪ್ಗಳಲ್ಲಿ ಮತ್ತು ಶೇ. 10 ರಿಂದ 15% ಮಿಡ್ಕ್ಯಾಪ್ ಫಂಡ್ ವಿಭಾಗದಲ್ಲಿ ಇರಿಸುವಂತೆ ಸೂಚಿಸಿದರು. ಮಾರುಕಟ್ಟೆ ವೀಕ್ಷಕರು ಮಿರೆ ಅಸೆಟ್ ಲಾರ್ಜ್ ಕ್ಯಾಪ್ ಫಂಡ್, ಫ್ರಾಂಕ್ಲಿನ್ ಇಂಡಿಯಾ ಬ್ಲೂ ಚಿಪ್ ಇಕ್ವಿಟಿ ಫಂಡ್, ಕೋಟಾಕ್ ಎಮರ್ಜಿಂಗ್ ಇಕ್ವಿಟಿ ಫಂಡ್ನಂತಹ ಹಣವನ್ನು ಖರೀದಿಸಲು ಸಲಹೆ ನೀಡಿದರು. ಫ್ರಾಂಕ್ಲಿನ್ ಇಂಡಿಯಾ ಪ್ರೈಮಾ ಫಂಡ್, ಕೊಟಕ್ ಸ್ಮಾಲ್ ಕ್ಯಾಪ್ ಫಂಡ್ ಮತ್ತು ಫ್ರಾಂಕ್ಲಿನ್ ಇಂಡಿಯಾ ಸಣ್ಣ ಕಂಪನಿಗಳು. ಮಾಹಿತಿಯು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ನೋಂದಾಯಿತ ವ್ಯಕ್ತಿಯಲ್ಲ. ದಯವಿಟ್ಟು ನನ್ನ ಚಾನಲ್ ಅನ್ನು ಚಂದಾದಾರರಾಗಿ ಮತ್ತು ಬೆಂಬಲಿಸಿ.